Hi, hello guys. Welcome back to Mamta HVLS Kannada YouTube channel. Guys, today Friday ಮಾರ್ನಿಂಗ್ ಕಿಚನ್ ಇಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಗೈಸ್, ಇವತ್ತು ನಾನು ನಮ್ಮ ಬೇಬಿ ಫೇವ್ರೆಟ್ ಫುಡ್ ನ ಪ್ರಿಪೇರ್ ಮಾಡಬೇಕು ಅನ್ಕೊಂಡಿದ್ದೀನಿ. ಫಸ್ಟ್ ನಾನು ಇವಾಗ ಗೀ ರೈಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಮೀಡಿಯಂ ಸೈಜು ಟೊಮೆಟೊ ತಗೊಂಡು ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಇವಾಗ ಪೇಸ್ಟ್ ಮಾಡ್ಕೊಬೇಕು. ಸೊ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಸ್ವಲ್ಪ ಚಕ್ಕೆ, ಲವಂಗ, ಪುಟಾಣಿದ 2 ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಪ್ರಿಪೇರ್ ಮಾಡ್ಕೊತೀನಿ. ಗೀ ರೈಸ್ ಅಂತ ಹೇಳಿದ್ರೆ ಖಾರ ಕಡಿಮೆ ಇರಬೇಕು, ಸೊ ಲೈಟಾಗಿರಬೇಕು. ಅದಕ್ಕೆ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಗೀ ರೈಸ್ನ ನಮ್ಮ ಸುನಂದ ಆಂಟಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಯಾವುದೇ ಅಡಿಷನಲಿ ಪೌಡ್ರೆಲ್ಲ ಯೂಸ್ ಮಾಡಲ್ಲ, ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ತುಂಬ ನ್ಯಾಚುರಲ್ ಆಗಿರುತ್ತೆ. ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ 1 ಗ್ಲಾಸ್ ರೈಸ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಸೋಕ್ ಮಾಡಿಬಿಡ್ತೀನಿ. ನಾನು ಪಲಾವ್ ಮಾಡುವಾಗಾದರೂ ಸರಿ, ಗೀ ರೈಸ್ ಮಾಡುವಾಗಾದರೂ ಸರಿ, ಮಾಡೋ ಟೈಮ್ಗೆ ವಾಶ್ ಮಾಡಿಬಿಟ್ಟು ಸೋಕ್ ಮಾಡಿಬಿಡ್ತೀನಿ ರೈಸ್ನ. ಅಷ್ಟು ಟೈಮು ಇಷ್ಟು ಟೈಮು ಅಂತ ಏನು ಮಾಡಲ್ಲ. ಇವಾಗ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಿದ್ಮೇಲೆ ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಪಲಾವ್ ಎಲೆ, ಸ್ವಲ್ಪ ಏಲಕ್ಕಿ, ಗೋಡಂಬಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಒಂದು ಮೀಡಿಯಂ ಸೈಜು ಆನಿಯನ್ ತಗೊಂಡು ಅದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊತೀನಿ. ಉದ್ದಾಗಿ ಹೆಚ್ಚಿಟ್ಕೊಬೇಕು. ಈ ಹೆಚ್ಚಿಟ್ಕೊಂಡಿರೋ ಆನಿಯನ್ನು ಕೂಡ ಇಲ್ಲಿ ಕುಕ್ಕರಲ್ಲಿ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ. ಆನಿಯನ್ ಸ್ವಲ್ಪ ಕೆಂಪು ಕಲರ್ ಬರಬೇಕು. ಅದಾಗಿದ್ಮೇಲೆ ಅವರೆಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಅವರೆಕಾಯಿ ಸೀಸನ್ ಇರೋದ್ರಿಂದ ಅವರೆಕಾಯಿ ಹಾಕ್ಕೊತಾ ಇದ್ದೀನಿ. ಇಲ್ಲ ಅಂತ ಹೇಳಿದಿದ್ರೆ ಬಟಾಣಿ ಯೂಸ್ ಮಾಡ್ತಾ ಇದ್ದೆ. ಇದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ದಂಥ ಪೇಸ್ಟ್ನ ಇವಾಗ ಆ್ಯಡ್ ಮಾಡ್ಕೊಬೇಕು. ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ವಾಸನೆ ಎಲ್ಲ ಸ್ವಲ್ಪ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಅದು ಆಯಿಲೆಲ್ಲ ಬಿಡತ್ತೆ, ಆವಾಗ ನೀಟಾಗಿ ಫ್ರೈ ಆಗಿದೆ ಅಂತ. ಅದಾಗಿದ್ಮೇಲೆ 2 ಗ್ಲಾಸ್ ಆಫ್ ವಾಟರ್ ಹಾಕ್ಕೊತೀನಿ. 1 ಗ್ಲಾಸ್ ಆಫ್ ರೈಸ್ ಯೂಸ್ ಮಾಡಿರೋದ್ರಿಂದ 2 ಗ್ಲಾಸ್ ಆಫ್ ವಾಟರ್ ಹಾಕ್ಕೊಂಡು, ಅದಾಗಿದ್ಮೇಲೆ ಇನ್ನು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ವಾಟರ್ನ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀನಿ. ಏಕೆಂದರೆ ಸ್ವಲ್ಪ ಸಾಫ್ಟಾಗಿ ಬರಬೇಕು ಆ್ಯಂಡ್ ಮೆತ್ತಗಿರುತ್ತೆ ಮಧ್ಯಾಹ್ನ ತನಕನೂ ಬಾಕ್ಸಿಗೆ ತೊಗೊಂಡೋದ್ರೆ ಅದಕ್ಕೆ. ಆಮೇಲೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಆರ್ಗ್ಯಾನಿಕ್ ಸಾಲ್ಟ್ನ ಆ್ಯಡ್ ಮಾಡಿಕೊಂಡೆ. ಇವಾಗ ಪುದೀನ ಸೊಪ್ಪನ್ನ ಕಟ್ ಮಾಡಿಕೊಂಡು ಅದನ್ನು ಕೂಡ ಈ ಕುಕ್ಕರ್ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪಲಾವ್ಗೆ ಪುದೀನ ಸೊಪ್ಪು ವೆರಿ ಇಂಪಾರ್ಟೆಂಟು. ಅದು ಹಾಕೊಂಡಾಗಿದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀಟಾಗಿ ಹೆಚ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಸೋಕ್ ಮಾಡಿಟ್ಕೊಂಡಿದ್ದಂಥ ರೈಸ್ನ ನೀಟಾಗಿ ಅದನ್ನು ನೀರನ್ನೆಲ್ಲ ತೆಗೆದುಬಿಟ್ಟು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಕಡೆ ಗೀ ರೈಸ್ನ ಟೇಸ್ಟ್ ಮಾಡಿದ್ದೀನಿ, ಆದರೆ ಯಾರು ನಮ್ಮ ಆಂಟಿ ಮಾಡುವಷ್ಟು ಟೇಸ್ಟ್ ನಾನು ಎಲ್ಲೂ ಕೂಡ ನೋಡಿಲ್ಲ. ಬಿಕಾಸ್ ನಮ್ಮ ಆಂಟಿ ಎಲ್ಲನೂ ನ್ಯಾಚುರಲಾಗಿ ಮನೆಯಲ್ಲೇ ಯೂಸ್ ಮಾಡೋ ಸಾಂಬಾರು ಪದಾರ್ಥನ ಹಾಕ್ಕೊಂಡು ಮಾಡ್ತಾರೆ. ಔಟ್ಸೈಡು ನಾನು ನೋಡಿದ್ದೀನಿ ತುಂಬ ಮನೆಗಳಲ್ಲಿ ಅವರು ಎಕ್ಸ್ಟ್ರಾ ಪೌಡ್ರನ್ನೆಲ್ಲ ಯೂಸ್ ಮಾಡಿಬಿಡ್ತಾರೆ. ಕಸ್ತೂರಿ ಮೇಥಿ ಯೂಸ್ ಮಾಡೋದು, ಆಮೇಲೆ ಗರಂ ಮಸಾಲ ಆ್ಯಡ್ ಮಾಡೋದು, ಆ ಥರ ಏನೇನೋ ಎಕ್ಸ್ಟ್ರಾ ರೆಡಿಮೇಡ್ ಪೌಡರ್ಸ್ಗಳನ್ನ ಯೂಸ್ ಮಾಡ್ತಾರೆ. ರೈಸ್ ಎಲ್ಲ ನೀಟಾಗಿ ಬಾಯ್ಲ್ ಆಗ್ತಾಯಿದೆ. ಟೇಸ್ಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಇವಾಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಇವಾಗ ವಿಷಲ್ ಹಾಕ್ತಾಯಿದ್ದೀನಿ. 1 ವಿಷಲ್ ಆದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ನಾವು ಆದಷ್ಟು ನ್ಯಾಚುರಲ್ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾವುದೇ ರೀತಿ ರೆಡಿಮೇಡ್ ಪೌಡರ್ಸ್ನೆಲ್ಲ ಯೂಸ್ ಮಾಡಬಾರ್ದು. 1 ವಿಷಲ್ ಆಯಿತು. ಇವಾಗ ನಮ್ಮ ಮನೆ ಘಮ ಅಂತ ಇದೆ ಗೀ ರೈಸು.
ಗೀ ರೈಸ್ನು ತುಂಬ ಮೆಥಡಲ್ಲಿ ಮಾಡ್ತಾರೆ, ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು. ನನಗೆ ಯಾವಾಗಲೂ ಸಿಂಪಲಾಗಿ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ. ಸಿಂಪಲ್ ಆಗಿದ್ದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಹೋಪ್ಫುಲಿ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಆ್ಯಂಡ್ ಆಬ್ವಿಯಸ್ಲಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಸಂತೋಷ್ಗೆ ಆ್ಯಂಡ್ ಮೈ ಲವ್ಲಿ ಬೇಬಿಗೆ ಕೊಡ್ತಾ ಇದ್ದೀನಿ. ಗ್ರೇವಿ ಜೊತೆ ಸರ್ವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಆಗೋಯ್ತು. ಇಟ್ಸ್ ಓಕೆ ಗಾಯ್ಸ್. ಸಂತೋಷ್ ಆ್ಯಂಡ್ ಬೇಬಿ ಹೋಗಿದ್ದಾಯಿತು. ಇವಾಗ ಮಶ್ರೂಮ್ ತೊಗೊತಾ ಇದ್ದೀನಿ ಗ್ರೇವಿ ಮಾಡೋದಕ್ಕೆ ಅಂತ ಹೇಳಿ. ಆ್ಯಕ್ಚುಲಿ ನಾನು ಗೀ ರೈಸ್ ಮಾಡಿದ್ದೆ ಈ ಮಶ್ರೂಮ್ಗೋಸ್ಕರ, ಬಟ್ ಮಶ್ರೂಮ್ ಗ್ರೇವಿ ಜೊತೆ ಅವ್ರಿಗೆ ಸರ್ವ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ಇವಾಗ ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಬೇಬಿಗೆ ಮಶ್ರೂಮ್ ಅಂದರೆ ತುಂಬ ತುಂಬ ಇಷ್ಟ. ಎಷ್ಟಿಷ್ಟ ಅಂತ ಹೇಳಿದ್ರೆ ಯಪ್ಪ ಹೇಳೋದಕ್ಕಾಗಲ್ಲ, ಅಷ್ಟೊಂದು ಇಷ್ಟ. ಅವಳಿಗೆ 3 ಟೈಮ್ಸ್ ಕೊಟ್ಟರು ಅವಳು ಬೇಡ ಅಂತ ಹೇಳಲ್ಲ. ಅವಳು ತಿನ್ಸಿದ್ರು ಮತ್ತೆ ನಾವು ತಿಂತಾಯಿದ್ರೆ ಪ್ಲೇಟಲ್ಲಿ ಅವಳು ಬಿಡಲ್ಲ. ಮಶ್ರೂಮ್ ಅಂತ ಕೇಳ್ತಾನೆ ಇರ್ತಾಳೆ. ಅವಳಿಗೆ ಅಷ್ಟೊಂದು ಇಷ್ಟ ಅವಳಿಗೆ. ಅವಳು ಆಫ್ಟರ್ನೂನ್ ಬರೋ ಅಷ್ಟರಲ್ಲಿ ನಾನು ಈ ಗ್ರೇವಿ ರೆಡಿ ಮಾಡಿರಬೇಕು. ಮಾರ್ನಿಂಗ್ ಸ್ವಲ್ಪ ಗೀ ರೈಸ್ ತಿನ್ಕೊಂಡು ಹೋಗಿದ್ದಾಳೆ. ಅವಳು ಸ್ಕೂಲಿಂದ ಬಂದ ತಕ್ಷಣ ಅದು ಇದು ಅಂತ ರಾಗ ತೆಗಿತಾ ಇರ್ತಾಳೆ. ಈ ಥರ ಏನಾದರೂ ಫುಡ್ ಒಳಗೆ ತೋರಿಸ್ಬಿಟ್ರೆ ಏನೂ ಮಾತಾಡಲ್ಲ, ಸೈಲೆಂಟಾಗಿ ಬಂದು ಕೂತ್ಕೊಂಡು ಮಮ್ಮು ತಿನ್ಸು ಅಂತ ಕೇಳ್ತಾಳೆ. ಅದಕ್ಕೆ ಮ್ಯಾಕ್ಸಿಮಮ್ ನಾನು ಅವಳಿಗೆ ಇಷ್ಟ ಆಗೋ ಥರ ಅಡುಗೆನೇ ನಾನು ಮಾಡೋಕ್ಕೆ ಹೋಗೋದು. ನಾನು ಮಶ್ರೂಮ್ನ ಯಾವ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಲ್ಲ. ಫಸ್ಟು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಸಣ್ಣಕ್ಕೆ ಹೆಚ್ಕೊಳ್ಬೇಕು. ಒಂದು ಬಾಣಲೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕುದಿಸ್ಕೊತಾ ಇದ್ದೀನಿ. ಈ ಕುದಿಯೋ ನೀರಿಗೆ ನಾನು ಮಶ್ರೂಮ್ನೆಲ್ಲ ಹಾಕ್ಬಿಡ್ತೀನಿ. ಒಂದು ಸ್ವಲ್ಪ ಹೊತ್ತು ಇದರಲ್ಲೇ ಸೋಕ್ ಮಾಡಿ ಇಟ್ಬಿಡ್ತೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊತೀನಿ. ಒಂದು 10 ಮಿನಿಟ್ಸ್ ಸಾಕು. ಅದಾಗಿದ್ಮೇಲೆ ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಒಂದು ಪಾತ್ರೆಗೆ ತೆಗೆದಿಟ್ಕೊತಾ ಇದ್ದೀನಿ. ಇದನ್ನು ಮತ್ತೆ ತಣ್ಣೀರಿಂದನೂ ಕೂಡ ವಾಶ್ ಮಾಡ್ಕೊತೀನಿ. ಜಸ್ಟ್ ಒಂದ್ಸರಿ ಹಿಂಗೆ ಹಾಕ್ಬಿಟ್ಟು ಕೈನಲ್ಲಿ ಕಲಕ್ಬಿಟ್ಟು ಎಲ್ಲನೂ ನೀರನ್ನೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಎತ್ಕೊತೀನಿ. ಇದರಿಂದ ಅಡುಗೆ ಬೇಗ ಆಗಿಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀರೆಲ್ಲ ಬಿಟ್ಕೊಂಡ್ಬಿಟ್ರೆ ಆ ನೀರು ಸುಂಡೋದೇ ಲೇಟ್ ಆಗಿಬಿಡುತ್ತೆ. ನಾವು ಈ ಥರ ವಾಶ್ ಮಾಡುವಾಗ ಸ್ವಲ್ಪ ಪ್ರೆಸ್ ಮಾಡಿ ನೀರು ತೆಗೆದ್ಬಿಟ್ಟು ಇಟ್ಕೊಂಡ್ರೆ ಬೇಗ ಬೆಂದೋಗುತ್ತೆ, ಅಡುಗೆನೂ ಕೂಡ ಬೇಗ ಆಗುತ್ತೆ. ಇವಾಗ ಮಶ್ರೂಮ್ ಕ್ಲೀನಿಂಗ್ ಎಲ್ಲ ಮುಗೀತು. ಈಗ ಪ್ರಿಪ್ರೇಷನ್ನು. ಮಸಾಲೆಗೆ ಅಂತ ಹೇಳಿಬಿಟ್ಟು ಒಂದು ಮೀಡಿಯಮ್ ಸೈಜ್ ಆನಿಯನಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿಯಷ್ಟು ಕಟ್ ಮಾಡಿ ಇಟ್ಕೊಂಡೆ. ಮತ್ತು 2 ಬೆಳ್ಳುಳ್ಳಿ ತೊಗೊಂಡೆ, ಅದನ್ನು ನೀಟಾಗಿ ಬಿಡಿಸಿಟ್ಕೊಂಡೆ. ಸಿಪ್ಪೆ ತೆಗೆಯೋ ನೆಸೆಸಿಟಿ ಏನಿಲ್ಲ. 2 ಗ್ರೀನ್ ಚಿಲ್ಲಿ ತೊಗೊಂಡೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಇಂಚಿನಷ್ಟು ಶುಂಠಿ ತೊಗೊತಾ ಇದ್ದೀನಿ. ಶುಂಠಿನೂ ಸಣ್ಣಕ್ಕೆ ಹೆಚ್ಚಿಟ್ಕೊಂಡೆ. ಇವಾಗ ಒಂದು ಅರ್ಧ ಸ್ಪೂನ್ಗಿಂತ ಇನ್ನೊಂದು ಸ್ವಲ್ಪ ಮೆಣಸು ತೊಗೊತಾ ಇದ್ದೀನಿ. ಆಮೇಲೆ 1 ಚಕ್ಕೆ, 4 ಲವಂಗ. ಇದಿಷ್ಟು ಆಗಿದ್ಮೇಲೆ ಒಂದು ಸಣ್ಣದು ಟೊಮೆಟೊ, ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟನ್ನು ನಾವು ಒಂದು ಬಾಣಲೆನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ಅದ್ರದ್ದು ಟೇಸ್ಟು ಇನ್ನೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇದನ್ನು ನಾವು ನಮ್ಮ ಕಡೆ ಚಾಪ್ಸ್ ಮಸಾಲ ಅಂತ ಹೇಳ್ತೀವಿ. ಇದಿಷ್ಟು ಮಸಾಲ ಜೊತೆಗೆ ಸ್ವಲ್ಪ ತೆಂಗಿನ ತುರಿ, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಸಿದು ಫ್ರೆಶ್ ಆಗಿರೋ ಕೋಕೋನಟ್ ಇದು, ತುಂಬ ಚೆನ್ನಾಗಿರುತ್ತೆ. ನಾವು ಆದಷ್ಟು ಅಡುಗೆನಲ್ಲಿ ಫ್ರೆಶ್ ಕೋಕೋನಟ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಆವಾಗ ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲನೂ ಇವಾಗ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದ್ರದ್ದು ಫ್ರೈ ಮಾಡ್ತಾ ಅದ್ರ ಸ್ಮೆಲ್ಲು ಘಮ ಅಂತ ಬರ್ತಾ ಇರುತ್ತೆ, ನಮಗೆ ಗೊತ್ತಾಗುತ್ತೆ ಆವಾಗ. ನೀಟಾಗಿ ಫ್ರೈ ಆಗಿದ್ಮೇಲೆ ಇದನ್ನು
ಗ್ರೈಂಡ್ ಮಾಡ್ಕೋಬೇಕು. ಸೊ ಇವಾಗ ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೈಸ್ಗೆ ಗ್ರೈಂಡ್ ಮಾಡ್ಕೊಂಡು ಬಿಡ್ತೀನಿ. ಪೇಸ್ಟ್ ಕೂಡ ರೆಡಿ ಆಗಿದೆ. ಮಶ್ರೂಮ್ ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಅದೇ ಬಾಣಲೆ ತಗೊಂಡೆ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು ಸ್ವಲ್ಪ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಆನಿಯನ್ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಫ್ರೈ ಮಾಡ್ಕೊಬೇಕು. ಅದನ್ನ ಸ್ವಲ್ಪ ಕಲರ್ ಚೇಂಜ್ ಆಗಿದ್ಮೇಲೆ, ಅಂದ್ರೆ ಒಂದ್ ಸ್ವಲ್ಪ ಪಿಂಕ್ ಕಲರ್ ಬಂದಿದ್ಮೇಲೆ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದ ಮಶ್ರೂಮ್ನ ಆಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ತರ ನೀರ್ನೆಲ್ಲ ಚೆನ್ನಾಗಿ ತೆಗೆದ್ಬಿಟ್ಟು ಆಮೇಲೆ ಹಾಕೊಳ್ಳೋದ್ರಿಂದ ಈ ತರ ಇರುತ್ತೆ. ಇದನ್ನ ಸ್ವಲ್ಪ ಈ ಎಣ್ಣೆ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಬೇಕು. ಅವಾಗ ಅದೇ ಸ್ವಲ್ಪ ಎಣ್ಣೆ ಬಿಡೋ ಥರ ಆಗುತ್ತೆ, ಸ್ವಲ್ಪ ಬಾಡ್ಕೊಂಡಂಗೆ ಕೂಡ ಆಗುತ್ತೆ. ಮಶ್ರೂಮ್ ಬೇಗ ಬೆಂದೋಗ್ಬಿಡುತ್ತೆ, ಇದೇನು ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ. ಹಾರ್ಡ್ಲಿ ಒಂದು 5 to 8 ಮಿನಿಟ್ಸ್ ಅಷ್ಟೇ. ಈ ಚಿಲ್ಲಾಗಿರೋ ವೆದರ್ಗೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೋಲ್ಡ್ ಏನಾದರೂ ಆಗಿದ್ರೆ ಈ ತರ ಮಾಡ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆನೋ ಅಥವಾ ಮುದ್ದೆ ಜೊತೆ, ಚಪಾತಿ ಜೊತೆ, ನಮ್ಗೆ ಯಾವ್ದು ಇಷ್ಟ ಇರುತ್ತೆ ಅದ್ರ ಜೊತೆ ಹಾಕೊಂಡು ತಿಂತಾ ಇದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡಂಗಾಯ್ತು. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಬೇಕು. ಇದು ತಿನ್ನಾಗಿರಬಾರ್ದು, ಗ್ರೇವಿ ತಿಕ್ಕಾಗಿರ್ಬೇಕು. ಅದಕ್ಕೆ ಸ್ವಲ್ಪನೇ ವಾಟರ್ನ ನೋಡ್ಕೊಂಡು ಹಾಕೊಬೇಕು. ನೋಡಿ, ಇಷ್ಟಿದ್ರೆ ಸಾಕು. ಇವಾಗ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪೆಪ್ಪರಲ್ಲಿ ಸ್ವಲ್ಪ ಸಾಲ್ಟಿ ಥರ ಫ್ಲೇವರ್ ಇರುತ್ತೆ, ಸೊ ನೋಡಿಕೊಂಡು ಸಾಲ್ಟ್ ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಬೆಸ್ಟು. ನೀಟಾಗಿ ಎಲ್ಲ ಕುದಿದಾದ್ಮೇಲೆ ಟೇಸ್ಟ್ ನೋಡಿಕೊಂಡು ಆಮೇಲೆ ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು. ನಾನು ಆ ಥರನೇ ಮಾಡೋದು ಆ್ಯಕ್ಚುಲಿ. ಗೈಸ್ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವುದೇ ರೀತಿ ರೆಡಿಮೇಡ್ ಪೌಡ್ರ್ ಯೂಸ್ ಮಾಡಿಲ್ಲ. ಇಟ್ಸ್ ಆಲ್ ನ್ಯಾಚುರಲ್ ಹೋಮ್ ಇಂಗ್ರೀಡಿಯೆಂಟ್ಸ್ ಓನ್ಲಿ. ಇವಾಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಗೀ ರೈಸ್ ಜೊತೆ. ಫೈನಲಿ ನಾನೇ ಫಸ್ಟ್ ಗ್ರೇವಿ ಜೊತೆ ಗೀ ರೈಸ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಗಾಯ್ಸ್, ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಅಡುಗೆ ಕೆಲಸ ಎಲ್ಲ ಮುಗೀತು. ತುಂಬ ಬಟ್ಟೆಗಳೆಲ್ಲ ಇತ್ತು ವಾಶ್ಗೆ, ಸೊ ಅದಕ್ಕೆ ಮೆಷಿನ್ಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಹಾಕ್ತಾ ಇದ್ದೀನಿ. ಡೈಲಿ ನಮ್ಮ ಬೇಬಿ ಬಟ್ಟೆನೇ ಜಾಸ್ತಿ ಇರೋದು, ಸೊ ಏನಾದರೂ ಇವಾಗ ಮಾಡಲಿಲ್ಲ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಬಟ್ಟೆ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಒನ್ ಡೇ ಬಿಟ್ಟು ಒನ್ ಡೇ ಬಟ್ಟೆ ವಾಶ್ಗೆ ರೆಡಿ ಮಾಡ್ಕೊಂಡು ಬಿಡ್ತೀನಿ. ವೆದರ್ ಚಿಲ್ಲಾಗಿದ್ರು ಬಿಸಿಲು ಕೂಡ ಚೆನ್ನಾಗೇ ಇದೆ, ಸೊ ಬಟ್ಟೆ ಒಣಗ್ಸೋಕ್ಕೆ ಏನೂ ಪ್ರಾಬ್ಲಮ್ ಇರೋದಿಲ್ಲ. ನನಗೆ ಇದನ್ನೆಲ್ಲ ಹಾಗೆ ಬಿಟ್ಕೊಂಡು ಇರೋದಕ್ಕಂತೂ ಮನಸ್ಸಂತೂ ಆಗೋದಿಲ್ಲ. ನನಗೆ ಎಲ್ಲ ಕೆಲಸಗಳು ಪರ್ಫೆಕ್ಟಾಗಿ ನಡೀತಾ ಇರಬೇಕು. ಸೊ ನಾನು ಬೇರೆ ಕೆಲಸ ಮಾಡ್ತಾ ಇದ್ರೂ ಈ ಕೆಲಸ ಪೆಂಡಿಂಗ್ ಇದೆ ಅಂತ ಮನಸ್ಸಲ್ಲೇ ಇರುತ್ತೆ. ನಾನು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ, ಈ ಕೆಲಸ ಆದಮೇಲೆ ಈ ಕೆಲಸ, ಈ ಕೆಲಸ ಆದಮೇಲೆ ಈ ಕೆಲಸ ಅಂತ. ಸೊ ಒಂದಾಗಿದ್ಮೇಲೆ ಒಂದು ನಾನು ಮಾಡಿ ಮುಗಿಸ್ಕೊಂಡು ಬಿಡ್ತೀನಿ. ನನಗೆ ಪೆಂಡಿಂಗ್ ಎಲ್ಲ ಇಟ್ಕೊಂಡು ಇರೋದು ಅಂದರೆ ನನಗಿಷ್ಟ ಆಗಲ್ಲ. ಬಟ್ಟೆ ವಾಶ್ ಅಂತೂ ಸ್ಟಾರ್ಟ್ ಆಯ್ತು ಇವಾಗ. ಸೊ ಪ್ಯಾರಲಲ್ಲಿ ಬೇರೆ ಏನಾದರೂ ವರ್ಕ್ನ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ನೋಡ್ಕೊತಾ ಇದ್ದೆ. ಗೈಸ್, ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಲ್ಲ ಗೋಧಿನ ಒಣಗಿಸಿ ಇದನ್ನು ಬೀಸ್ಕೊಂಡು ಬರಬೇಕು ಅಂತ ಹೇಳಿ, ಸೊ ಇದನ್ನ ಪೌಡ್ರ್ ಮಾಡ್ಕೊಂಡು ಬಂದಿದ್ದೆ. ಇವಾಗ ಇದನ್ನೆಲ್ಲ ನೀಟಾಗಿ ಜರಡಿ ಹಿಡ್ಕೊತಾ ಇದ್ದೀನಿ. ಆಮೇಲೆ ಇದನ್ನೆಲ್ಲ ನಾನು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ. ಇದೇ ಫಸ್ಟ್ ಟೈಮು ನಾನು ಬ್ಯಾಂಗ್ಳೂರಲ್ಲಿ ಗೋಧಿ ಹಿಟ್ಟು ಮಾಡಿಸ್ಕೊಂಡು ಬಂದಿರೋದು. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ನಾನು ಆದಷ್ಟು ಯಾವುದೆಲ್ಲ ಫುಡ್ ಇಂಗ್ರೀಡಿಯೆಂಟ್ಸು ಫ್ರಮ್ ದ ಸ್ಕ್ರ್ಯಾಚ್ ಮಾಡೋಕ್ಕಾಗುತ್ತೆ ಅದನ್ನು ಸಾಧ್ಯವಾದಷ್ಟು ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಊರಲ್ಲಿ ಅಮ್ಮ ಅವರೆಲ್ಲ ಅವರೇ ಮಾಡ್ಕೊತಾ ಇದ್ರು ಈ ಥರ. ಸೊ ಇವಾಗ ಅದಕ್ಕೆ ನನಗೇನು ಡಿಫಿಕಲ್ಟ್ ಅಂತ ಏನು ಅನಿಸಲ್ಲ. ಇದನ್ನೆಲ್ಲ ನೋಡಿ ಬೆಳೆದಿರೋದ್ರಿಂದ ಸೊ ಈ ಥರನೇ ಇರೋದಕ್ಕೆ ತುಂಬ ಇಷ್ಟ ಆಗುತ್ತೆ.
ನಮ್ಮ ಬೇಬಿಗೆ ಸ್ವಲ್ಪ ಪೂರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಅವಳು ಮಾರ್ನಿಂಗ್ ಗೀ ರೈಸ್ ತಿನ್ಕೊಂಡು ಹೋಗಿರೋದ್ರಿಂದ ಇವಾಗ ಮತ್ತೆ ಅದನ್ನೇ ಕೊಟ್ಟರೆ ಸ್ವಲ್ಪ ಬೇಜಾರು ಮಾಡ್ಕೊತಾಳೆ. ಸೊ ಈ ಥರ ಪೂರಿ ಮಾಡಿಕೊಟ್ರೆ ಅವಳಿಗೆ ಖುಷಿ ಆಗುತ್ತೆ. ಸೊ ಅವಳ ಮುಖದಲ್ಲಿ ನಾನು ಖುಷಿ ನೋಡಬೇಕು ಅಂತಾನೆ ಇವಾಗ ಪೂರಿ ಮಾಡ್ತಾ ಇದ್ದೀನಿ ಆ ಮಶ್ರೂಮ್ ಗ್ರೇವಿ ಜೊತೆ. ನನ್ನ ಮಗಳನ್ನ ಖುಷಿ ಪಡಿಸೋದು ಅಂದರೆ ನನಗೆ ತುಂಬ ಇಷ್ಟ. ನಿಜವಾದ ಪ್ರೀತಿ ಅಂತ ಹೇಳಿದ್ರೆ ನಾವು ಈ ಥರ ಮಕ್ಕಳಲ್ಲೇ ನೋಡೋದಕ್ಕಾಗೋದು. ಆ್ಯಂಡ್ ಮೋರ್ ಓವರ್ ಇದು ನಮ್ಮ ಕರ್ತವ್ಯ. ನಮ್ಮನ್ನು ನಂಬಿ ಮಕ್ಕಳು ಬಂದಿರೋದ್ರಿಂದ ಸೊ ಅವ್ರಿಗೆ ಏನು ಸಂತೋಷ ಆಗುತ್ತೆ ಅದನ್ನು ಮಾಡಿಕೊಡೋದು ನನಗೆ ತುಂಬ ಪರ್ಟಿಕ್ಯುಲರಿ ಖುಷಿ ಅಂತ ಅನಿಸುತ್ತೆ. ಮೊದಲೆಲ್ಲ ನನಗೆ ಚಪಾತಿ ಪೂರಿ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಅಕಸ್ಮಾತ್ ಏನಾದರೂ ಮಾಡಿದ್ರೆ ತುಂಬ ಗಟ್ಟಿಯಾಗಿ ಮಾಡಿಬಿಡ್ತಾಯಿದ್ದೆ. ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಹಿಟ್ಟನ್ನ ನಾನು ಹದವಾಗಿ ಕಲಿಸ್ತಾ ಇರಲಿಲ್ಲ. ನೀರನ್ನ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತಾಯಿದ್ದೆ. ಆಯಿಲ್ನಂತೂ ಯೂಸೇ ಮಾಡ್ತಾ ಇರಲಿಲ್ಲ. ತುಂಬ ಗಟ್ಟಿ ಅಂದರೆ ಗಟ್ಟಿ ಆಗಿಬಿಡ್ತಾಯಿತ್ತು. ಚಪಾತಿ ಪೂರಿ ತಿನ್ನೋದೇ ಬೇಡ ಅಂತ ಅನ್ನಿಸ್ಬಿಡ್ತಾಯಿತ್ತು. ನಾನೇನಾದರೂ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ರೆ ಸಂತೋಷು ಚಪಾತಿನ ಬೇಡ 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 ಪುಳಿಯೋಗರೆ ಮಾಡಿಬಿಡು ಅಂತ ಹೇಳ್ತಾಯಿದ್ರು. ಆ ಥರ ಮಾಡ್ತಾಯಿದ್ದೆ ನಾನು. ನನ್ನ ಪುಟಾಣಿಗೆ ಉಪ್ಕೊಂಡಿರೋ ಪೂರಿ ಅಂದರೆ ಇಷ್ಟ. ಅವಳು ಅವತ್ತೇ ಹೇಳಿದ್ದಾಳೆ, ಪೂರಿನ ಉಪ್ಕೊಂಡಿರೋದು ಮಾಡು ಮಮ್ಮ ಅಂತ. ಬಂದಾಯಿತು ಸ್ಕೂಲಿಂದ ಮಹಾರಾಣಿಯವರು. ಸ್ಟಾರ್ಟ್ ಆಯಿತು ನೋಡಿ. ಫೈಟ್ ಮಾಡೋಣ ಮಮ್ಮ ಅಂದ್ಕೊಂಡು ಮಾಡ್ತಾ ಇದ್ದಾಳೆ. ಅವಳ ಖುಷಿ ನೋಡೋದೇ ನನಗೊಂದು ಖುಷಿ. ಮಶ್ರೂಮ್ ಕರಿ ಅಂದಿದ ತಕ್ಷಣ ನೋಡಿ ಕೈಕಾಲೆಲ್ಲ ತೊಳ್ಕೊಂಡು ಅವಳೇ ಬಂದ್ಬಿಟ್ಟು ಪ್ಲೇಟ್ ಇಸ್ಕೊಂಡು ಅವಳೇ ತಿನ್ಕೊತಾ ಇದ್ದಾಳೆ. ಅವಳು ಯಾವತ್ತೂ ಅವಳೇ ತಿನ್ನಲ್ಲ, ಯಾವಾಗ್ಲೂ ನನ್ನ ಹತ್ರನೇ ತಿನ್ನಿಸ್ಕೊಳ್ಳೋದು. ಈ ಥರ ಅವಳಿಗೆ ಇಷ್ಟವಾಗಿರೋದು ಮಾಡಿರೋದ್ರಿಂದ ತಾನೇ ತಿನ್ನಬೇಕು ಅಂತ ಹೇಳ್ಬಿಟ್ಟು ತಿಂತಾ ಇದ್ದಾಳೆ. ಸ್ಕೂಲಿಂದ ಬಂದಿದ ತಕ್ಷಣ ಇಮ್ಮಿಡಿಯೇಟಾಗಿ ತಿನ್ನೋದಕ್ಕೆ ಹೋಗಲ್ಲ. ಅವಳಿಗೆ ನಾನು ತುಂಬ ಗೋಗರಿತಾ ಇರಬೇಕು, ಬೇಬಿ ಫಸ್ಟ್ ಊಟ ಮುಗಿಸು ಅಂತ. ಇವತ್ತು ತಾನೇ ತಗೊಂಡು ಕೂತ್ಕೊಂಡಿದ್ದಾಳೆ. ಆರಾಮಾಗಿ ಟಿ ವಿ ನೋಡಿಕೊಂಡು ಅವಳಿಗೆ ಇಷ್ಟವಾಗಿರೋದು ಕೆಲವೊಂದು ಚಾನಲ್ಸ್ ಇದೆ, ಅದನ್ನು ಮಾತ್ರ ಪ್ಲೇ ಮಾಡಿಕೊಂಡು ನೋಡಿಕೊಂಡು ತಿಂತಾ ಇದ್ದಾಳೆ. ಅವರವ್ವಂಗೆಲ್ಲ ಫೋನ್ ಮಾಡಿಕೊಂಡು ಮತ್ತು ನಮ್ಮಮ್ಮಂಗೆಲ್ಲ ಫೋನ್ ಮಾಡಿಬಿಟ್ಟು ಹೇಳ್ತಾ ಇದ್ದಾಳೆ, ನಮ್ಮಮ್ಮ ಮಶ್ರೂಮ್ ಕರಿ ಮಾಡಿದ್ದಾರೆ ಅಂತ. ನನ್ನ ಬೇಬಿಗೆ ಫುಲ್ಲು ಖುಷಿ ಆಯಿತು. ಸೊ ಆಮೇಲೆ ಅವಳ ಫ್ರೆಂಡ್ ಮನೆಗೆ ಹೋದ್ಲು ಆಟ ಆಡೋದಕ್ಕೆ ಅಂತ. ನಂದು ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಎಲ್ಲ ಮುಗಿಸ್ಕೊಂಡೆ. ಇವಾಗ ಈವ್ನಿಂಗ್ 6 o'clock ಆಯಿತು, ಡಿನ್ನರ್ ಟೈಮ್ ನಂದು. ಸೊ ನಾನು ಕೂಡ ಇವಾಗ ಪೂರಿ ಮತ್ತು ಮಶ್ರೂಮ್ ಗ್ರೇವಿನ ತಿಂತಾಯಿದ್ದೀನಿ. ಟೇಸ್ಟ್ ಮಾತ್ರ ಸೂಪರ್ ಅಂದರೆ ಸೂಪರ್. ನನಗೆ ಮಶ್ರೂಮ್ ಬಿರಿಯಾನಿಗಿಂತ ಮಶ್ರೂಮ್ ಚಾಪ್ಸು ನನಗೆ ತುಂಬ ಟೇಸ್ಟಿ ಅನಿಸುತ್ತೆ. ಗಾಯ್ಸ್, ಇವಾಗ ಬಟ್ಟೆ ಎಲ್ಲ ವಾಶ್ ಆಗಿದೆ, ಅದನ್ನ ಒಣಗಿಸೋಣ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ. ಇವಾಗ ಬಟ್ಟೆ ಎಲ್ಲ ಆರೋದಕ್ಕೆ ಹಾಕಿದ್ರೆ ಓವರ್ ನೈಟ್ ಇಲ್ಲೇ ಇರುತ್ತೆ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು 10 o'clock ಅಷ್ಟರಲ್ಲಿ ತೆಗಿತೀನಿ. ತುಂಬ ಬಿಸಿಲಲ್ಲಿ ನಾನು ಬಟ್ಟೆನೆಲ್ಲ ಒಣಗಾಕಲ್ಲ, ಅದ್ರ ಕಲರೆಲ್ಲ ಶೇಡ್ ಆಗಿಬಿಡುತ್ತೆ ಅಂತ. ಸೊ ನನಗೆ ಈ ಟೈಮು ತುಂಬ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ಈ ಟೈಮ್ನೇ ಫಾಲೋ ಮಾಡ್ತೀನಿ. ಬಟ್ಟೆ ಎಲ್ಲ ಒಣಸಕ್ಕೆ ಹಾಕಿದ್ಮೇಲೆ ಇಲ್ಲೇ ಸ್ವಲ್ಪ ಒಂದು 10 minutes ವಾಕ್ ಮಾಡ್ತಾಯಿದ್ದೀನಿ. ನನ್ನ ಪುಟಾಣಿ ನೋಡಿ ಹೆಂಗೆ ಆಡ್ತಾ ಇದ್ದಾಳೆ ಅಂತ. ಯಪ್ಪ, ಇವಳ್ದು ಒಂದೆರಡು ತರಲೆ ಅಲ್ಲ. I hope you guys enjoying my video. Thank you so much for watching. Bye bye, see you.